ಎಲ್ಲರಿಗೂ ನಮಸ್ಕಾರ. ಸ್ವಸ್ಥ ಹಿತ ಚಾನಲ್ನ ಎಲ್ಲ ಆಯುರ್ವೇದ ಅಭಿಮಾನಿಗಳೇ, ಆರೋಗ್ಯವಂತರಾಗಿರಬೇಕಾದ್ರೆ 6 ರಸಗಳನ್ನು ನಾವು ಆಹಾರದಲ್ಲಿ ಉಪಯೋಗಿಸಬೇಕು ಅಂತ. ಸಿಹಿ ಇರ್ಬೋದು, ಹುಳಿ ಇರ್ಬೋದು, ಅಥವಾ ಉಪ್ಪಿರ್ಬೋದು, ಖಾರ ಇರ್ಬೋದು, ಕಹಿ ಇರ್ಬೋದು, ಒಗರು ಇರ್ಬೋದು. ಇದರಲ್ಲಿ ಇತ್ತೀಚೆಗೆ ನಾವು ಈ ಫಸ್ಟಿದ 4 ಮಾತ್ರ ಏನು ಸಿಹಿ, ಉಪ್ಪು, ಹುಳಿ, ಖಾರಗಳನ್ನೇ ಜಾಸ್ತಿ ಉಪಯೋಗಿಸ್ತಾ ಇದ್ದೇವೆ. ಈ ಕಹಿ ಮತ್ತು ಒಗರುಗಳನ್ನು ಜಾಸ್ತಿ ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ಅನೇಕ ಪ್ರಾಬ್ಲಮ್ಗಳು ಬರ್ತಾ ಇದ್ದಾವೆ. ಈ ಕಹಿ ರಸವನ್ನು ನಾವು ಆಹಾರ ರೂಪದಲ್ಲಿ ಚಟ್ನಿ, ತಂಬಳಿ ಈ ಥರ ಅಥವಾ ಪದಾರ್ಥಗಳು ಅದನ್ನು ಮಾಡಿ ಉಪಯೋಗಿಸ್ಬೋದು. ಅದಲ್ಲದೆ ಅದು ಸಾಕಾಗೋದಿಲ್ಲ ಅಂತ ಹೇಳಿ ನಮ್ಮ ಹಿಂದಿನವರು ಏನು ಮಾಡಿದ್ದಾರೆ ಕೇಳಿದರೆ, ಅದನ್ನು ತಿಂಗಳಲ್ಲಿ ಒಂದು 3 ದಿವಸ ಕಹಿ ಕುಡಿಬೇಕು ಅಂತ. ಅಥವಾ ಇನ್ನೂ ಒಂದು ಸಂಪ್ರದಾಯ ಈ ಕರಾವಳಿಯಲ್ಲಿ ಇದೆ. ಏನು ಕೇಳಿದರೆ, ವರ್ಷದಲ್ಲಿ 1 ದಿವಸ ಆಟಿ ಅಮಾವಾಸ್ಯೆ ದಿವಸ, ಕರ್ಕಾಟಕ ಅಮಾವಾಸ್ಯೆ ದಿವಸ ಈ ಹಾಲೆ ಮರದ ಕೆತ್ತೆ ಅದನ್ನು ತಂದು ಬೆಳಗ್ಗೆ ಬೇರೆ ಬೇರೆ ಫಾರ್ಮ್ನಲ್ಲಿ ಅದನ್ನು ಕುಡಿಯುವಂತಹ ಒಂದು ಮೆಥಡನ್ನು ಹೇಳಿಕೊಟ್ಟಿದ್ದಾರೆ. ಈ ಕಹಿಯನ್ನು ನಾವು ನಮ್ಮ ದೇಹಕ್ಕೆ ತಗೊಳ್ಳೋದ್ರಿಂದಾಗಿ ಒಂದು ತಿಂಗಳಿಗೆ ಒಂದು 3 ದಿವಸ ಅಥವಾ ಹೀಗೆ ವರ್ಷಕ್ಕೊಂದು ಸಲ ಕಹಿಯ ಸೇವನೆಯಿಂದಾಗಿ ಏನಾಗ್ತದೆ, ಅದು ಕುಡಿಲಿಕ್ಕೆ ತುಂಬ ಕಷ್ಟ. ಅದು ಒಳ್ಳೆ ರುಚಿ ಕೊಡುವಂಥದ್ದಲ್ಲ. ಆದರೆ ಕಷ್ಟ ಆದರೂ ಸಹ ಉಂಟಲ್ಲ, ನಾಲಿಗೆ ಕಷ್ಟ ಆದರೂ ಒಳಗಡೆ ಉದರಕ್ಕೆ ಸಿಹಿ ಅಂತ ಹೇಳ್ತೇವೆ. ಹಾಗೆ ಅದು ನಮ್ಮ ರುಚಿಯನ್ನು ಜಾಸ್ತಿ ಮಾಡುವಂಥ, ಯಾರಿಗಾದರೂ ಈಗ ರುಚಿ ಇಲ್ಲ, ಸರಿಯಾಗಿ ಬಾಯಿ ರುಚಿ ಇಲ್ಲ ಮರ್ರೆ ಅಂತಾರೆ, ಅವರಿಗೆ ನಾವು ಒಂದು 4-5 ದಿವಸ ಕಹಿಗೆನ ಕುಡಿಸಿದರೆ ಉಂಟಲ್ಲ, ಒಳ್ಳೆ ರುಚಿ ಬರ್ತದೆ. ಹಾಗಾಗಿ ಅದರೊಟ್ಟಿಗೆ ಅದು ಒಳ್ಳೆ ಜೀರ್ಣಕಾರಿ. ಯಾವುದೋ ಅಜೀರ್ಣ ಆಗಿದಂಥ ಅಂಶ ಇದೆ ಬಾಡಿನಲ್ಲಿ, ಅದನ್ನೆಲ್ಲ ಜೀರ್ಣ ಮಾಡ್ತದೆ. ಅದಕ್ಕೋಸ್ಕರ ಅದಕ್ಕೆ ಪಾಚಕ ಅಂತ ಹೇಳ್ತೇವೆ. ಅಂದರೆ ಒಳ್ಳೆ ಪಚನ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಗುಣ ಅದಕ್ಕೆ ಇದೆ. ಹಾಗೆ ಈ ಕಹಿ ರಸವನ್ನು ನಾವು ಸೇವಿಸೋದ್ರಿಂದಾಗಿ ಜ್ವರ ಬರುವುದಿಲ್ಲ. ಜ್ವರ ಬಂದರೂ ಕಹಿ ರಸ ಒಳ್ಳೆಯದು. ಈ ಹಾಲೆ ಮರದ ಕೆತ್ತೆ ಕಷಾಯ ಕುಡಿದಿಂದಾಗಿ ವಿಷಮ ಜ್ವರ ಬರುವುದಿಲ್ಲ ಅಂತ ಹೇಳಿದೆ. ವಿಷಮ ಜ್ವರ ಹೇಳಿದರೆ ಈಗ ಎಲ್ಲ ಕಡೆ ಈಗ ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಜ್ವರ ಉಂಟು. ಅಂತಹ ಜ್ವರಗಳನ್ನು ಕಡಿಮೆ ಮಾಡಲಿಕ್ಕೂ ಹೆಲ್ಪ್ ಆಗ್ತದೆ. ಹಾಗೆ ಜ್ವರ ಬರದೇ ಇದ್ದ ಹಾಗೆ ಪ್ರಿವೆಂಟ್ ಮಾಡಲಿಕ್ಕೆ ಸಹ ಈ ಕಹಿ ರಸ ತುಂಬ ಸಹಕಾರ ಆಗಿರ್ತದೆ. ಇನ್ನು ಕಹಿ ರಸ ತಿಂದು ಸ್ವಲ್ಪ ಹೊತ್ತು ಆದಮೇಲೆ ಉಂಟಲ್ಲ, ತಿನ್ನಲಿಕ್ಕೆ ಕಷ್ಟ ಹೌದು, ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಬಾಯಿ ಗಂಟಲು ಎಲ್ಲ ಕ್ಲೀನ್ ಆಗ್ತದೆ. ಏನೋ ಕ್ಲಿಯರ್ ಆಯಿತು ಅಂತ ಅನ್ನಿಸ್ತದೆ. ಆ ಥರ ಒಂದು ಫೀಲಿಂಗ್ ಆಗ್ತದೆ. ಆಮೇಲೆ ಈ ಕಹಿ ರಸ ಅದು ಚರ್ಮದಲ್ಲಿ ಏನಾದರೂ ಕಾಯಿಲೆ ಇದ್ದರೆ, ತುರ್ಕಿ ಇರ್ಬೋದು ಅಥವಾ ಸ್ವಲ್ಪ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇದೆ, ಅದನ್ನೆಲ್ಲ ಕಡಿಮೆ ಮಾಡಿ ಚರ್ಮಕ್ಕೆ ಮತ್ತು ಮಾಂಸಕ್ಕೆ ಬಲ ಕೊಡುವಂಥದ್ದು. ಅದಕ್ಕಾಗಿ ಕಹಿನ ನಾವು ಆಗಾಗ ಸೇವನೆ ಮಾಡಬೇಕು ಅಂತ. ಕ್ರಿಮಿ ಇದ್ದರೆ ಉಂಟಲ್ಲ ಹೊಟ್ಟೆನಲ್ಲಿ ಎಲ್ಲ ಹೋಗ್ತದೆ. ಕೆಲವರಿಗೆ ಮೋಷನ್ ಮಾಡೋ ದ್ವಾರದಲ್ಲಿ ಪ್ರತಿ ತಿಂಗಳು ಉಂಟಲ್ಲ ಸಣ್ಣ ಸಣ್ಣ ಕ್ರಿಮಿ, ಪಿನ್ ವರ್ಮ್ಸ್ ಬರ್ತಾರೆ. ಅಥವಾ ಹಸಿವಾಗೋದಿಲ್ಲ, ಸ್ವಲ್ಪ ತೆಳ್ಳಗಾಗ್ತಾರೆ. ಕ್ರಿಮಿಯಿಂದಾಗಿ ಕೆಲವೊಮ್ಮೆ ಹೊಟ್ಟೆ ನೋವು ಬರ್ತದೆ, ವಾಂತಿ ಬಂದಾಗ ಆಗ್ತದೆ. ಇದೆಲ್ಲ ಸಹ ಈ ಕಹಿ ಕುಡಿಯೋದ್ರಿಂದಾಗಿ ಕಡಿಮೆ ಆಗಿ ಬಿಡ್ತದೆ. ಈ ಕಹಿಗೆ ಇನ್ನೂ ಅನೇಕ ಗುಣಗಳಿದ್ದಾವೆ. ಅಂದರೆ ಅದನ್ನು ಡಾಕ್ಟರ್ ಕೇಳಿ ತಗೊಳ್ಬೇಕು. ಕೆಲವೊಮ್ಮೆ ಅದನ್ನು ಕಂಟಿನ್ಯೂಸ್ ಆಗಿ ಸ್ವಲ್ಪ ಸಮಯ ತಗೊಂಡ್ರೆ ಫ್ಯಾಟೆಲ್ಲ ಕಡಿಮೆ ಆಗ್ತದೆ. ಇವತ್ತು ಫ್ಯಾಟಿ ಲಿವರ್, ಎಲ್ಲರಿಗೂ ಫ್ಯಾಟಿ ಲಿವರ್. ಈ ಕಹಿ ಕುಡಿದ್ರಿಂದಾಗಿ ಉಂಟಲ್ಲ ಫ್ಯಾಟಿನ ಅಂಶ ಕಡಿಮೆ ಆಗ್ತದೆ, ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ಹಾಗೆ ತುಂಬ ಮೈ ಕೈ ಎಲ್ಲ ಉರಿ, ಕಾಲು ಉರಿ ಅಂತ ಹೇಳ್ತಾರೆ ಕೆಲವರು. ಅಂತಹ ಉರಿಗಳನ್ನು ಕಡಿಮೆ ಮಾಡಲಿಕ್ಕೆ ಉಂಟಲ್ಲ ಕಹಿ ರಸ ತುಂಬ ಸಹಕಾರಿಯಾಗಿರ್ತದೆ. ಮತ್ತು ಬಾಯಾರಿಕೆ ಎಷ್ಟು ನೀರು ಕುಡಿದು ಸಾಕಾಗೋದಿಲ್ಲ ಮರ್ರೆ, ಬಾಯಾರಿಕೆ ಆಗ್ತಿರ್ತದೆ ಅಂತ ಹೇಳ್ತಾರೆ. ಆ ಬಾಯಾರಿಕೆಯನ್ನು ಕಡಿಮೆ ಮಾಡಲಿಕ್ಕೂ ಸಹ ಉಂಟಲ್ಲ ಕಹಿ ರಸ ತುಂಬ ಸಹಕಾರಿ. ಆಮೇಲೆ ನೀವು ನೋಡಿ, ಈಗ ಹೆಚ್ಚಾಗಿ ನಾವು ತಿಮರೆ, ಕಹಿ ರಸ ಇರುವಂತಹ ತಿಮರೆ ಏನಿದೆ, ಒಂದೆಲಗ ಅಥವಾ ಉರ್ಗ ಅಂತ ಹೇಳ್ತೇವೆ, ನೆಲನೆಲ್ಲಿ ಹೇಳ್ತೇವೆ, ಇನ್ನು ಸುಮಾರು ದ್ರವ್ಯಗಳಿದ್ದೇವಲ್ಲ, ಅದನ್ನು ನಮ್ಮ ಮನೆ ಅಂಗಳದಲ್ಲಿ ತುಂಬ ಬೆಳೀತದೆ. ನಾವು ಅದನ್ನು ಆಗಾಗ ಯಾವಾಗ ಸಿಗ್ತದೆ, ಯಾವ ತಿಂಗಳಿನಲ್ಲಿ ಸಿಗ್ತದೆ ಆಗಾಗ ತಗೊಂಡ್ರೆ ನಮಗೆ ಈ ಥರ ಚರ್ಮ ಕಾಯಿಲೆಗಳು ಅಥವಾ ಈವನ್ ಶ್ವಾಸಕೋಶದ ಕಾಯಿಲೆಗಳನ್ನು ಕಡಿಮೆ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಆಮೇಲೆ ಜೀರ್ಣಾಂಗ ವ್ಯೂಹದ ಏನು ಅಜೀರ್ಣ ಆದಿ ಅಥವಾ ಬಾಯಿ ರುಚಿ ಇಲ್ಲ, ಅದನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಲ್ಲದೆ ಫ್ಯಾಟನ್ನು ಕಡಿಮೆ ಮಾಡಲಿಕ್ಕೂ ಸಹ ಈ ಕಹಿ ರಸ ತುಂಬ ಹೆಲ್ಪ್ ಮಾಡ್ತದೆ. ಮತ್ತು ನಾವು ಸಾಮಾನ್ಯವಾಗಿ ಈ ಶಂಖಪುಷ್ಪ ಇರ್ಬೋದು ಅಥವಾ ಒಂದೆಲಗಿರ್ಬೋದು, ಈ ನೆನಪಿನ ಶಕ್ತಿ, ಧೈರ್ಯ ಅಥವಾ ಧೃತಿ ಸ್ಮೃತಿ ಅಂತ ಒಳ್ಳೆ ಬುದ್ಧಿಶಕ್ತಿಯನ್ನು ಕೊಡಬೇಕಾದ್ರೆ ನಾವು ಹೆಚ್ಚಾಗಿ ಕಹಿಯನ್ನು ಯೂಸ್ ಮಾಡ್ತೇವೆ. ಈಗ ಒಂದೆಲಗ ಕಹಿ ಒಳ್ಳೆ ನೆನಪಿನ ಶಕ್ತಿ ಜಾಸ್ತಿ ಮಾಡುವಂಥದ್ದು. ಜ್ಯೋತಿಷ್ಮತಿ, ಶಂಖಪುಷ್ಪಿ, ಹೀಗೆ ಅನೇಕ ಕಹಿ ದ್ರವ್ಯಗಳಿಂದಲೇ ನಮಗೆ ಮೇಧ್ಯ ರಸಾಯನ ಅಂತ ನಾವು ಹೇಳ್ತೇವೆ. ಅಂದರೆ ಧೃತಿ ಸ್ಮೃತಿ
ಧೈರ್ಯ, ಹಾಗೆ ನೆನಪಿನ ಶಕ್ತಿ, ಹಾಗೆ ಏನು ಬುದ್ಧಿಶಕ್ತಿ, ಇದನ್ನು ಚಂದ ಮಾಡಲಿಕ್ಕೆ ಈ ಕಹಿ ರಸವೇ ಕಾರಣವಾಗಿರ್ತದೆ. ಆದ್ದರಿಂದ ಕಹಿ ರಸವನ್ನು ನಾವು ಬಾಣಂತಿಯಲ್ಲಿ ಸಹ ಕೊಡ್ತೇವೆ. ನೀವು ಕಾಳಜೀರಿಗೆ ಕಷಾಯ ಕೇಳಿರ್ಬೋದು. ಬಾಣಂತಿ ಮಗು ಅಂದರೆ ಡೆಲಿವರಿ ಆದಮೇಲೆ ಗರ್ಭಿಣಿ ಬಾಣಂತಿಯಲ್ಲಿ ಕಾಳಜೀರಿಗೆ ಕಷಾಯವನ್ನು ಆಗಾಗ ಕೊಡ್ತೇವೆ. ಯಾಕೆ ಹೇಳಿದ್ರೆ ಅದು ಸ್ತನ್ಯ ಶುದ್ಧಿ ಆಗ್ತದೆ ಅಂತ, ಹಾಲು ಶುದ್ಧಿ ಆಗ್ತದೆ, ಅದರ ಮೂಲಕ ಮಗುವಿಗೆ ಯಾವುದೇ ತೊಂದರೆ ಬರೋದಿಲ್ಲ ಅಂತ. ಎಷ್ಟೋ ಸಲ ನಮ್ಮ ಹತ್ರ ಪೇಷಂಟ್ ಬರೋದುಂಟು, ಡಾಕ್ಟ್ರೇ ಮಗುವಿಗೆ ಹಾಲು ಎಲರ್ಜಿ ಅಂತ, ಅಂದರೆ ಬ್ರೆಸ್ಟ್ ಮಿಲ್ಕೇ ಎಲರ್ಜಿ ಅಂತ. ಅದಕ್ಕೋಸ್ಕರ ಡಾಕ್ಟರ್ ಹೇಳಿದ್ದಾರೆ, ಪೀಡಿಯಾಟ್ರಿಷಿಯನ್ ಹೇಳಿದ್ದಾರೆ ಹಾಲು ಕುಡಿಸಬಾರ್ದಂತೆ, ಬೇರೆ ಏನಾದರೂ ಆಹಾರ ಹಾಲು ಬಿಡಿಸಿ ಅಂತ ಹೇಳಿದ್ದಾರೆ ಅಂತ. ನಾವು ಆಗ ಎಂತ ಮಾಡ್ತೇವೆ ಕೇಳಿದ್ರೆ, ಇದು ತಾಯಿಯ ಎದೆ ಹಾಲಿನಲ್ಲಿ ದೋಷ ಇದೆ, ಅದಕ್ಕೆ ಕಹಿ ಕೊಡಬೇಕು ಅಂತ ಹೇಳಿ ನಾವು ತಾಯಿಗೆ ಕಹಿ ಕುಡಿಸಿಬಿಡ್ತೇವೆ. ಒಂದು 10 ದಿವಸ ಆಗುವಾಗ ಉಂಟಲ್ಲ ಎಲ್ಲ ಸರಿ ಹೋಗ್ತದೆ, ಮತ್ತೆ ಮಗು ಚೆನ್ನಾಗಿ ಹಾಲು ಕುಡಿತದೆ. ಅಂದರೆ ಆ ಕಹಿ ರಸದ ಉಪಯೋಗ ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಗಾಯ ಆದರೆ ಅಥವಾ ಅದರಲ್ಲಿ ರಸಿಗೆ ಬರ್ತಾ ಇದ್ದರೆ ಗಾಯ ಗುಣ ಆಗೋದಿಲ್ಲ ಅಂತಿದ್ರೆ ಒಂದು ವೇಳೆ, ಅಥವಾ ತುಂಬ ಮೈಯೆಲ್ಲ ಬೆವರ್ತದೆ ಕೆಲವರಿಗೆಲ್ಲ, ಅದನ್ನೆಲ್ಲ ಕಡಿಮೆ ಮಾಡುವಂತಹ, ಅಂದರೆ ಬೆವರನ್ನು ಕಡಿಮೆ ಮಾಡುವಂತಹ, ಬೆವರಿನ ವಾಸನೆಯನ್ನು ಕಡಿಮೆ ಮಾಡುವಂತಹದ್ದು, ಗಾಯ ಆದರೆ ಬೇಗ ಗುಣ ಮಾಡುವಂತಹದ್ದು, ಗಾಯದಲ್ಲಿ ರಸಿಗೆ ಆಗ್ತಾ ಇದ್ದರೆ ರಸಿಗೆಯನ್ನು ಕಡಿಮೆ ಮಾಡುವಂತಹದ್ದು, ಚರ್ಮದಲ್ಲಿ ತುಳುಕಿ ಇದ್ದರೆ ಕಡಿಮೆ ಮಾಡುವಂತಹದ್ದು, ಇದು ಎಲ್ಲದಕ್ಕೂ ಸಹ ಕಹಿ ಗುಣ ಅಥವಾ ಕಹಿ ರಸ ಅನ್ನುವಂಥದ್ದು ತುಂಬ ಸಹಕಾರಿಯಾಗಿರ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಈ ಹಾಲೆ ಮರದೊಟ್ಟಿಗೆ, ಈಗ ಹಾಲೆ ಮರ ಒಂದು ದಿವಸ ಮಾತ್ರ ಕುಡಿಯುವುದಂತ ಅಲ್ಲ ಕಷಾಯ ಮಾಡಿ, ಅದನ್ನು ನಾವು ಸಿಂಬಲ್ಲಾಗಿ ಈಗ ಬೇಕು ಅಂತ, ಆಮೇಲೆ ಆಗಾಗ ತಿಂಗಳಿಗೊಮ್ಮೆ ಕುಡಿಬೇಕು ಅನ್ನುವ ದೃಷ್ಟಿಯಿಂದ ಇವತ್ತು ನೆನಪು ಮಾಡಿಸಿದ್ದು. ಕಹಿ ರಸ ಇರುವಂತಹ ಔಷಧ ದ್ರವ್ಯಗಳನ್ನು ಕಷಾಯ ಅಥವಾ ಬೇರೆ ಬೇರೆ ರೀತಿಯಲ್ಲಿ ತಿಂಗಳಿಗೆ 1 ಸಲ ಅಥವಾ ತಿಂಗಳಿಗೆ 3 ದಿವಸ ಸೇವಿಸಬೇಕು. ಹಾಗೆಯೇ ಮನೆ ಅಂಗಳದಲ್ಲಿ ಆಯಾಯ ತಿಂಗಳಿನಲ್ಲಿ ಸಿಗುವಂತಹ ಕಹಿ ರಸ ಇರುವಂತಹ ಔಷಧ ದ್ರವ್ಯಗಳನ್ನು ಆಹಾರ ರೂಪದಲ್ಲಿ, ಉದಾಹರಣೆಗೆ ಒಂದೆಲಗ ಅಥವಾ ಉರುಗ ತಿಮೆರೆ ಅಂತ ಹೇಳ್ತೇವೆ, ಅದು ಎಲೆ ಉರುಗ ಅಥವಾ ಎಲ್ಸುರಿ ಸೊಪ್ಪು ಅಥವಾ ಭೃಂಗರಾಜ ಗರ್ಗ ಅಂತ ಹೇಳ್ತೇವೆ. ಇನ್ನು ಚಕ್ತೆ ಸೊಪ್ಪು ಅಂತ ಈಗ ಸೀಸನಲ್ಲಿ ಸಿಗ್ತದೆ. ಹಾಗೆಯೇ ಬಾಯಿ ಹಣ್ಣಿನ ಸೊಪ್ಪು ಅಥವಾ ಕಾಕಿ ಹಣ್ಣಿನ ಸೊಪ್ಪು ಹೇಳ್ತೇವೆ, ನಾಗಾರ್ಜುನಿ ಹೇಳ್ತೇವೆ. ಇದೆಲ್ಲ ಮನೆ ಅಂಗಳದಲ್ಲಿ ಬೆಳೆಯುವಂಥದ್ದು. ಅವುಗಳನ್ನು ಆಯಾಯ ಸಿಗುವಂಥ ಸೀಸನಲ್ಲಿ ಅದನ್ನು ಚಟ್ನಿ ಮಾಡಿ ತಂಬಳಿ ಮಾಡಿ ನಾವು ಸೇವಿಸಿದರೆ ನಮಗೆ ಈ ಕಹಿ ರಸದಿಂದ ಏನು ಉಪಯೋಗ ಇದೆ ಅದೆಲ್ಲ ಆಗಿ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗಿ ನಾವು ಆರೋಗ್ಯವಂತರಾಗಿ ಬದುಕಬಹುದು.